ತುಂಬಾ ಖುಷಿ ಆಗ್ತಿದೆ. ಕಣ್ಣಿಗೆ ಹಬ್ಬ ಅನ್ನೋ ತರ ಇದೆ. ಅದರಲ್ಲಿ ನಮ್ಮ ಸಿದ್ಧಾರಜ್ಜ ಅಜ್ಜಿನ ಕೈಲಾಸ ಮಂಟಪ ಮಾಡಿದಾರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಬಹಳ ಮುಖ್ಯವಾಗಿ ಏನಂದ್ರೆ ಇವತ್ತು ವಿದ್ಯಾರ್ಥಿಗಳು ಮೊಬೈಲ್ ನೋಡಿ ಬಹಳ ಮಕ್ಕಳು ಹಾಳಾಗ್ತಾ ಇರೋದ್ರಿಂದ ಈ ಗಾಂಧೀಜಿಯ 3 ಮಂಗಗಳೇನಿದೆ, 4ನೇದು ಏನಂದ್ರೆ ಮೊಬೈಲ್ದು ಒಂದು ಜಾಗೃತಿನ ಮೂಡಿಸುವಂಥ ಒಂದು ಮೆಸೇಜ್ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಭಾಳ ಸೂಕ್ತವಾಗಿದೆ ಅಂತ ಹೇಳಿ ತಿಳ್ಕೊಂಡೆ. ಇನ್ನೂ ಸ್ವಲ್ಪ ಜಾತಿ ಹೂವಿನ ಗಿಡ ಆಗಿರ್ಬೋದು ಎಲ್ಲ ಇಟ್ಟರೆ ಇನ್ನೂ ಚೆನ್ನಾಗಿದೆ. ವರ್ಷದಕ್ಕಿಂತ ಈ ವರ್ಷ ಅತಿ ಅದ್ಭುತವಾದ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಹುಬ್ಬಳ್ಳಿಯ ಇಂದಿರಾ ಗಾಂಧಿ ಗ್ಲಾಸ್ ಹೌಸ್ನಲ್ಲಿ ಧಾರವಾಡ ಜಿಲ್ಲೆ ತೋಟಗಾರಿಕೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ. ನಾವು ನೋಡ್ತಾ ಇರೋದು ಹುಬ್ಬಳ್ಳಿಯ ಇಂದಿರಾ ಗಾಂಧಿ ಗ್ಲಾಸ್ ಹೌಸ್ನಲ್ಲಿದ್ದೇವೆ. ಇವತ್ತು ಮೀನುಗಾರಿಕೆ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಸೇರಿದಂತೆ ಅನೇಕ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಥರದ ಫಲ ಪುಷ್ಪಗಳು ಮತ್ತು ವಿವಿಧ ಸಸಿಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ಬೇರೆ ಬೇರೆ ವೆರೈಟಿಗಳನ್ನು ಮಾಡ್ತಿದ್ದಾರೆ. ಕೇವಲ ಹುಬ್ಬಳ್ಳಿ ಅಷ್ಟಿಲ್ಲ, ಧಾರವಾಡ ಜಿಲ್ಲೆಯಲ್ಲ, ಬೇರೆ ಬೇರೆಯ ಗದಗ, ಹಾವೇರಿ, ಉತ್ತರ ಕನ್ನಡ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಬರ್ತಾಯಿದ್ದಾರೆ. ಬೇರೆ ಬೇರೆ ತಳಿಯ ಜೈವಿಕ ಶಾಸ್ತ್ರಕ್ಕೆ ಅನುಕೂಲವಾಗತಕ್ಕಂಥ ಸಸಿಗಳನ್ನು ಮತ್ತು ಬೇರೆ ಬೇರೆ ಫಲಪುಷ್ಪಗಳನ್ನು ಪ್ರದಾನ ಮಾಡ್ತಿರೋದು. ಒಂದು ಕಡೆ ಇಡೀ ಹುಬ್ಬಳ್ಳಿಯ ಇಂದಿರಾ ಗಾಂಧಿ ಗ್ಲಾಸ್ ಹೌಸ್ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈ ರೀತಿಯಾದಂಥ ಒಂದು ಪ್ರದರ್ಶನವನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅವರ ಮಕ್ಕಳು, ವಯೋವೃದ್ಧರು ಮತ್ತು ಅವರ ಇಡೀ ಕುಟುಂಬಸ್ಥರು ನೋಡ್ತಾ ಇದ್ದಾರೆ. ಈ ಕಡೆ ನಾವು ನೋಡ್ತಾ ಇರ್ಬೋದು, ಇಡೀ ನರ್ಸರಿಯನ್ನು ಒಂದು ರೀತಿ ಎಲ್ಲಿ ಯಾವ ರೀತಿಯ ಬೇರೆ ಬೇರೆ, ಏಕೆಂದರೆ ಈ ಒಂದು ಜೀವಶಾಸ್ತ್ರವನ್ನು ಈ ಸಸ್ಯಶಾಸ್ತ್ರದಲ್ಲಿ ಸಾವಿರಾರು ಪ್ರಭೇದಗಳತಕ್ಕಂಥ ಸಸ್ಯಗಳಿವೆ, ಬೇರೆ ಬೇರೆ ಜಾತಿಯ ಸಸ್ಯಗಳಿವೆ. ಅವುಗಳ ಈ ಒಂದು ಜನಾಂಗಕ್ಕೆ ತಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇಲಾಖೆ ಪ್ರದರ್ಶನ ಮಾಡಿರೋದು. ಈ ಕುರಿತಂತೆ ಈಗ ನಮಗೆ ಯಾವ ರೀತಿಯ ಈ ಒಂದು ಬೇರೆ ಬೇರೆ ಇಲಾಖೆಯಲ್ಲಿ ಪ್ರದರ್ಶನ ಮಾಡಿದ್ರ ಬಗ್ಗೆ ಸ್ವತಃ ಮಾತನಾಡಿಸ್ತಾರೆ ಜನರು. ನಿಮಗೆ ಅನ್ನಿಸ್ತದಮ್ಮ ಈ ಒಂದು ಫಲಪುಷ್ಪ ಪ್ರದರ್ಶನ ಮಾಡೋದ್ರ ಬಗ್ಗೆ? ತುಂಬಾ ಖುಷಿ ಆಗ್ತಿದೆ. ಕಣ್ಣಿಗೆ ಹಬ್ಬ ಅನ್ನೋ ತರ ಇದೆ. ಅದರಲ್ಲಿ ನಮ್ಮ ಸಿದ್ಧಾರಜ್ಜ ಅಜ್ಜಿನ ಕೈಲಾಸ ಮಂಟಪ ಮಾಡಿದಾರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಇನ್ನು ಮೇಲ್ಮೇಲಿಂದ ಇಂಥ ಎಕ್ಸಿಬಿಷನ್ಗಳು ಹುಬ್ಬಳ್ಳಿಯಲ್ಲಿ ಆಗ್ಬೇಕು ಅನ್ಸುತ್ತೆ ನಿಮಗೆ? ತುಂಬಾನೇ ಆಗ್ಬೇಕು. ಯಾಕಂದ್ರೆ ನಾವು ಒಂದು ವಾರ ಪೂರ್ತಿ ವರ್ಕ್ ಪ್ರೆಷರ್ ಅಲ್ಲಿ ಇರ್ತೀವಿ. ಸಂಡೇ ಒಂದಿನ ಈ ತರ ಬಂದು ಕಣ್ಣಿಗೆ ಹಬ್ಬ, ಮನಸ್ಸಿಗೂ ಹಬ್ಬ ಅಂದ್ರೆ ನಾವು ಒಂದು ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ, ಖುಷಿ ಆಗುತ್ತೆ, ಮಾಡ್ಬೇಕು. बहुत अच्छा बना है ये पूरा, जो जारी के दाने में, ये दाल में जो बना है, पूरा जो भी बहुमान दिए हैं बहुत अच्छा, एकदम बहुत अच्छा बनाए हैं। पूरा देखने के बाद तो पता चलता है कि बहुत अच्छा लग रहा है, बहुत अच्छा मेहनत की है स्टूडेंट लोगों ने, और अपना जो भी मास्टर लोगों ने सिखाया है उसके अंदर क्या है, अच्छा पूरा प्रथम बहुमान, सेकंड बहुमान बोल के लिखे है उसके ऊपर, तो इसलिए क्या है अच्छा लग रहा है देख के, अच्छा लग रहा है. ಗೊತ್ತಿಲ್ಲ, ಗ್ಲಾಸಸ್ ಒಳಗೆ ತೋಟಗಾರಿಕೆ ಇಲಾಖೆದವರು ಕಂಡಕ್ಟ್ ಮಾಡಿದ್ದ ಈ ಇವೆಂಟಿಗೆ ಬಂದಿದ್ವಿ. ಮೋರ್ ದೆನ್ 1000 ವೆರೈಟೀಸ್ ಆಫ್ ಪ್ಲಾಂಟ್ಸ್, ಫ್ಲವರ್ಸ್ ಎಲ್ಲ ನೋಡಿದ್ವಿ. ಭಾಳ ಚಲೋ ಅನ್ನಿಸ್ತು. ನಮ್ದು ಕಿಮ್ಸ್ ಒಳಗಿಂದು ಮೋರ್ ದೆನ್ 70+ ವೆರೈಟೀಸ್ ಆಫ್ ಪ್ಲಾಂಟ್ಸನ್ನೆಲ್ಲ ಇಟ್ಟಿದ್ದಾರೆ. ಭಾಳ ಚಲೋ ಅನ್ನಿಸ್ತು. ಈಗಿನ ಯೂತ್ ಎಲ್ಲ ಬಂದು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಹೇಗೆ ಎಷ್ಟು ಕಷ್ಟಪಟ್ಟು ಇವರೆಲ್ಲ ಗಾರ್ಡನಿಂಗ್ ಡಿಪಾರ್ಟ್ಮೆಂಟ್ದವರೆಲ್ಲ ಕೆಲಸ ಮಾಡ್ತಾರೆ ನೋಡಬೇಕು. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂದಿರಾ ಗ್ಲಾಸ್ ಹೌಸಲ್ಲಿ ಮಾಡ್ತಾ ಇರತಕ್ಕಂಥ ಈ ಫಲಪುಷ್ಪ ಪ್ರದರ್ಶನ ಯಾವಾಗಲೂ ಮಿಸ್ ಮಾಡ್ಕೊಳ್ಳೋಂಗಿಲ್ಲ, ಪ್ರತಿ ಸಲ ಬರ್ತೀನಿ. ಈ ವರ್ಷ ವಿಶೇಷವಾಗಿ ಏನಂತ ಹೇಳಿದ್ರೆ ಕೈಲಾಸ ಮಂಟಪ ಮಾಡಿದ್ದಿದೆ. ಮತ್ತು ಭಾಳ ಮುಖ್ಯವಾಗಿ ಏನಂದರೆ ಇವತ್ತು ವಿದ್ಯಾರ್ಥಿಗಳು ಮೊಬೈಲ್ ನೋಡಿ ಭಾಳ ಮಕ್ಕಳು ಹಾಳಾಗ್ತಾ ಇರೋದ್ರಿಂದ ಈ ಗಾಂಧೀಜಿಯ 3 ಮಂಗಗಳೇನಿದೆ, 4ನೇದು ಏನಂದರೆ ಮೊಬೈಲ್ದು ಒಂದು ಜಾಗೃತಿನ ಮೂಡಿಸುವಂಥ ಒಂದು ಮೆಸೇಜ್ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಭಾಳ ಸೂಕ್ತವಾಗಿದೆ ಅಂತ ಹೇಳಿ ತಿಳ್ಕೊಂಡೆ. ಜೊತೆಗೆ ಬೇರೆ ಬೇರೆ ಸಸ್ಯಗಳನ್ನು ಇಲ್ಲಿ ನೋಡ್ಬೋದು, ಹಣ್ಣುಗಳು ನೋಡ್ಬೋದು. ಅದರಾಗ ಬೋನ್ಸಾಯಿ ಟೆಕ್ನಿಕ್ಕನ್ನು ಬಳಸಿ ಏನಂತ ಹೇಳಿದರೆ ಚಿಕ್ಕ ಹೈಟಲ್ಲಿ ಭಾಳಷ್ಟು ವಯಸ್ಸು ಹೊಂದಿರತಕ್ಕಂಥ ಸಸ್ಯಗಳನ್ನ ನಾವಿಲ್ಲಿ ನೋಡ್ತಕ್ಕಂಥದ್ದು. ಆಮೇಲೆ ಬೇರೆ ಬೇರೆ ತಳಿಗಳ ಹೂವುಗಳನ್ನು, ಬೇರೆ ಬೇರೆ ತಳಿಗಳ ಹಣ್ಣುಗಳನ್ನು ಅದೆಲ್ಲ ಒಂದು ರೈತರಿಗೂ ಕೂಡ ಏನಂದರೆ ಇದರಿಂದ ನಾಲೆಜ್ ಸಿಗ್ತೈತಿ. ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯಿಂದ ಇದು ಹಮ್ಮಿಕೊಳ್ಳೋದ್ರಿಂದ ಇವತ್ತಿನ ದಿವಸ ಏನಂದರೆ ಆಹಾರದ ಬೆಳೆಗಳು ಹೇಗಿದೆ, ಆಹಾರದ ಜೊತೆಗೆ ಏನಂದರೆ ವಾಣಿಜ್ಯ ಕೃಷಿ ಮಾಡಲಿಕ್ಕೆ ಏನಂದರೆ ನಮ್ಮ ರೈತರಿಗೆ ಕೂಡ ಏನಂದರೆ ಭಾಳಷ್ಟು ಇದು ಅನುಕೂಲ ಆಗ್ತದೆ. ಗೃಹಿಣಿಯರು ಕೂಡ ಇದರಲ್ಲಿ ಏನಂತ ಹೇಳಿದರೆ ಬರಬೇಕಾಗಿರ್ತಕ್ಕಂಥ ಹೂವುಗಳಿರ್ಬೋದು ಅಥವಾ ಹಣ್ಣುಗಳಿರ್ಬೋದು ಅಥವಾ ಮತ್ತಿತರ ಅಲಂಕಾರಿಕ ಸಸ್ಯಗಳೇನಿದೆ ಅದರದ್ದು ಪ್ರಯೋಜನವನ್ನು ಪಡ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ಥರದ ಹೂ ಹಣ್ಣಿಂದ ಹೂ ಅದಾವ್ರಿ, ಆಮೇಲೆ ಗಿಡ, ಆಮೇಲೆ ಇದೆಲ್ಲ ಅದಾವ.
ಏನು ವಿವಿಧ ಥರದ ಗಿಡ ಮತ್ತು ಫ್ರೂಟ್ಸ್ ಮತ್ತೆಲ್ಲ ಇಟ್ಟಾರ ಚೆನ್ನಾಗೈತ್ರಿ. ಇನ್ನೂ ಸ್ವಲ್ಪ ಜಾತಿ ಹೂವಿನ ಗಿಡ ಆಗಿರ್ಬೋದು ಎಲ್ಲ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಈ ಸತ ಇಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಧಾರವಾಡ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಇದು ಎಲ್ಲ ರೀತಿಯ ಗಿಡಗಳಾತು ಮತ್ತು ಸಿದ್ಧಾರೂಢರ ಮೂರ್ತಿ ಆಯ್ತು ಮತ್ತು ಎಲ್ಲ ರೀತಿಯ ಹಣ್ಣುಗಳು, ಎಲ್ಲ ರೀತಿಯ ಕಾಯಿ, ಗಾರ್ಡನ್ ಐಟಮ್ಸು ಇಲ್ಲಿ ವರ್ಷದಕ್ಕಿಂತ ಈ ವರ್ಷ ಅತಿ ಅದ್ಭುತವಾದ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇದನ್ನು ನೋಡಲಿಕ್ಕೆ 2 ಕಣ್ಣು ಸತ ಸಾಲದು. ಹಾಗಾಗಿ ಈ ಏರ್ಪಾಡು ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಫಲಪುಷ್ಪ ಪ್ರದರ್ಶನ ಕುರಿತಂತೆ ಇನ್ನೊಬ್ಬರು ನಮ್ಮ ಈ ವೀಕ್ಷಣೆ ಮಾಡಲಿಕ್ಕೆ ಬಂದಂಥವ್ರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಿಮಗೇನು ಅನ್ನಿಸ್ತಾ ಇದೆ ಈ ಪ್ರದರ್ಶನ ಕುರಿತಂತೆ? ಸರ್, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಒಂದು ಫಲಪುಷ್ಪ ಪ್ರದರ್ಶನನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ವಿ, ಮತ್ತು ನಾನು ದಾವಣಗೆರೆಯಲ್ಲಿ ನೋಡಿದ್ದೆ, ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕೈಲಾಸ ಮಂಟಪ, ಆಮೇಲೆ ಯೂನಿವರ್ಸಿಟಿಯಿಂದ ಕೂಡ ವಿದ್ಯಾರ್ಥಿಗಳು ಬೆಳೆಸಿರ್ತಕ್ಕಂಥ ಗಿಡ ಮರಗಳನ್ನ ಎಲ್ಲ ಇಲ್ಲಿ ಅಂದರೆ ಹೋಮ್ ಗಾರ್ಡನ್ನು, ಸೊ ಟೆರೆಸ್ ಗಾರ್ಡನ್ಗೆ ತುಂಬ ಚೆನ್ನಾಗಿ ಎಲ್ಲ ಇಲ್ಲಿ ಸೇಲ್ಗೂ ಕೂಡ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಇನ್ನೂ ಹೆಚ್ಚಿನದಾಗಿ ನೆಕ್ಸ್ಟು ನೀವು ಮಾಡುವಾಗ ಇನ್ನೂ ಹೆಚ್ಚಿನದಾಗಿ ಸ್ವಲ್ಪ ಒತ್ತು ಕೊಟ್ಟು ಮಾಡಿದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಹಾಗೆ ಜನನೂ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ನಮ್ಮ ಹುಬ್ಳಿಲೂ ಈ ಥರ ನಡೀತಾ ಇದೆ ಅಂತ ನಾನು ಇದೇ ಫಸ್ಟ್ ನೋಡಿದ್ದು. ತುಂಬ ಖುಷಿ ಆಗ್ತಾ ಇದೆ ಸರ್. ಕೇವಲ ಪ್ರದರ್ಶನ ಮಾಡೋದು ಅಷ್ಟೇ ಅಲ್ಲ, ಇವುಗಳ ಬಗ್ಗೆ, ಸಸ್ಯಶಾಸ್ತ್ರ ಬಗ್ಗೆ, ಸಸಿಗಳ ಬಗ್ಗೆ, ಫಲಪುಷ್ಪ ಬಗ್ಗೆ ಮಾಹಿತಿ ತಿಳಿಬೇಕು ಅನಿಸತ್ತಲ್ಲ ನಿಮಗೆ? ಹೌದು ಸರ್, ಇದ್ರ ಬಗ್ಗೆ ಮಾಹಿತಿ ಕೊಡೋರು ಇದ್ದರೆ ಇನ್ನೂ ಉತ್ತಮ ಅನಿಸುತ್ತೆ. ಯಾಕೆಂದರೆ ಇಲ್ಲೇ ಮಕ್ಕಳುಗಳು, ಸ್ಟೂಡೆಂಟ್ಗಳು ಎಲ್ಲರೂ ಬರೋದ್ರಿಂದ ಆ ಒಂದು ಗಿಡ ಮತ್ತು ಮರಗಳ ಬಗ್ಗೆ, ಫಲಪುಷ್ಪಗಳ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಿಷ್ಟು ಧಾರವಾಡ ಜಿಲ್ಲೆಯ ತೋಟಗಾರಿಕೆ ಇರ್ಬೋದು, ಮೀನುಗಾರಿಕೆ ಇಲಾಖೆ, ಬೇರೆ ಬೇರೆ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡ್ತಕ್ಕಂಥದ್ದು ಜನ ಮೆಚ್ಚುಗೆಗೆ ವ್ಯಕ್ತವಾಗಿದೆ. ಇನ್ನಷ್ಟು ಮೇಲಿಂದ ಮೇಲೆ ಇಂಥ ಪ್ರದರ್ಶನಗಳನ್ನು ಆಯೋಜನೆ ಮಾಡಬೇಕೆಂಬುದು ವೀಕ್ಷಕರ ಅಭಿಪ್ರಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲರ್ ನ್ಯೂಸ್, ಹುಬ್ಬಳ್ಳಿ.